ಕೈಯಲ್ಲಿರುವ ಹಣ ನಿಲ್ಲದಿರಲು ಕಾರಣಗಳು: ದೇವರ ಪೂಜಾ ಸಾಮಗ್ರಿ ಮೊಂಡವಾಗಿದ್ದರೆ ಅಥವಾ ಸವೆದಿದ್ದರೆ ಹಾಗೂ ಅಶುಭ್ರವಾಗಿದ್ದರೆ ಅದನ್ನೇ ಪುನಃ ಪುನಃ ಬಳಸುವುದು. ಹಸಿವು ಎಂದವರಿಗೆ ಊಟ ಕೊಡದೆ ಹೋಗುವುದು. ದೇವರ ದರ್ಶನ ಪಡೆದು ದೇವಸ್ಥಾನದಿಂದ ಮರಳಿ ಮನೆಗೆ ಬಂದ ನಂತರ ಪಾದಗಳನ್ನು ತೊಳೆಯುವುದು. ಪ್ರತಿನಿತ್ಯ ಹಾಲು ನೀರನ್ನು ಒಟ್ಟಿಗೆ ತರುವುದು. ದೇವರ ಮನೆಯಲ್ಲಿ ಅಥವಾ ದೇವರ ಪಕ್ಕದಲ್ಲಿ ಪೂರ್ವಜರ ಫೋಟೋ ಅಥವಾ ಅಶುಭವಾದ ಫೋಟೋಗಳನ್ನು ಹಾಕುವುದು. ಮನೆಯಲ್ಲಿ ಹಿರಿಯರ ಕಾರ್ಯ ಮಾಡದೇ ಇರುವುದು. ವರ್ಷಕ್ಕೆ ಒಮ್ಮೆಯಾದರೂ ನಿಮಗೆ ಅನುಕೂಲವಾದದ್ದು ಯಾವುದಾದರೂ ಸರಿ ಊಟ ಬಟ್ಟೆ ದಾನ ಮಾಡದೇ ಇರುವುದು. ಅಂತ್ಯಕ್ರಿಯೆ ಮೆರವಣಿಗೆಯ ಮುಂದೆ ಹಾದು ಹೋಗುವುದು. ಮನೆಗೆ ಬಂದ ಅತಿಥಿಗಳ ಮೇಲೆ ಸಿಟ್ಟಾಗೋದು. ದೇವರ ಮನೆಯಲ್ಲಿ ಒಣಗಿದ ಹೂವುಗಳನ್ನು ಹಾಗೆ ಬಿಟ್ಟಿದ್ದರೆ ಹಾಸಿಗೆಯನ್ನು ಪೊರಕೆಯಿಂದ ಕ್ಲೀನ್ ಮಾಡುವುದು. ಹರಕೆ ಮಾಡಿ ನೆನಪಿದ್ದರೂ ತೀರಿಸದೆ ಅದನ್ನು ಪದೇ ಪದೇ ಮುಂದಕ್ಕೆ ಹಾಕುವುದು. ನಾಗರ ಪೂಜೆಯನ್ನು ಮಾಡುವ ಪದ್ಧತಿಯನ್ನು ಅನುಸರಿಸದಿದ್ದರೆ, ವಯಸ್ಸಾದ ವ್ಯಕ್ತಿ ಅಥವಾ ಮಗುವಿನಿಂದ ಏನನ್ನಾದರೂ ಖರೀದಿಸುವಾಗ ಅತಿಯಾಗಿ ಬೆಲೆ ಕಡಿಮೆ ಮಾಡುವುದು. ಸೂರ್ಯೋದಯಕ್ಕೆ ಮುಂಚೆ ಏಳದೇ ಇರುವುದು. ಜೀವನದಲ್ಲಿ ಯಾವುದಕ್ಕೂ ಆಸೆ ಪಡಬಾರದು, ಏಕೆಂದರೆ ನಮ್ಮ ಹಣೆಬರಹದಲ್ಲಿ ಏನಿದೆಯೋ ಅದೇ ನಡೆಯುವುದು. ಮನೆಯಲ್ಲಿ ಮಹಿಳೆಯರು ಯಾವಾಗಲೂ ಅಳುತ್ತಾ ಇರುವುದು. ಅತಿಯಾಗಿ ಸಾಲ ಮಾಡಿ ಬದುಕುತ್ತಿದ್ದರೆ ಅಂಥವರ ಮನೆಯಲ್ಲಿ ದರಿದ್ರ ಬರುತ್ತದೆ. ಮನೆಗೆ ಬಂದ ಅತಿಥಿಗಳನ್ನು ಅವಮಾನಿಸಿ ಕಳಿಸುವುದು. ಹೆತ್ತ ತಂದೆ ತಾಯಿಗಳನ್ನು ತಮ್ಮಿಂದ ದೂರವಿಡುವುದು. ಎದುರಿಗಿದ್ದ ವ್ಯಕ್ತಿಯ ಮುಂದೆ ಅಹಂಕಾರದಿಂದ ಮಾತನಾಡುವುದು. ಮಕ್ಕಳು ಹೆತ್ತ ತಂದೆ ತಾಯಿಗಳ ಕಷ್ಟದಲ್ಲಿ ಆಗದೇ ಇರುವುದು. ಇನ್ನೊಬ್ಬರ ಮೇಲೆ ಅತಿಯಾಗಿ ನಂಬಿಕೆ ಇಡುವುದು. ದುಡ್ಡು ಬಟ್ಟೆ ಕಾರು ಎಲ್ಲವೂ ಇದೆ ಎನ್ನುವ ಕಾರಣಕ್ಕೆ ನಾನು ಮಾಡಿದ್ದೇ ಸರಿ ಎನ್ನುವ ಮನೋಭಾವನೆ ಇದ್ದರೆ, ಮನೆಯನ್ನು ಸ್ವಚ್ಛವಾಗಿ ಇಡದಿದ್ದರೆ, ನೀವು ತಿಳಿದು ಅಥವಾ ತಿಳಿಯದೆ ಬೇರೆಯವರಿಗೆ ಕೆಟ್ಟದ್ದನ್ನು ಮಾಡಿದಾಗ ಆದಾಯಕ್ಕಿಂತ ಹೆಚ್ಚಾಗಿ ಖರ್ಚು ಮಾಡುವುದು. ಮಕ್ಕಳ ಬಟ್ಟೆಗಳನ್ನು ಮಸಿ ಬಟ್ಟೆಯಾಗಿ ಮಾಡುವುದು. ಮನೆಯಲ್ಲಿ ಮಹಿಳೆಯರು ಬೆಳಗ್ಗೆ ಬೇಗ ಎದ್ದು ದೇವರ ಪೂಜೆಯನ್ನು ಮಾಡದೇ ಇರುವುದು. ಮನೆಯ ಮುಂದೆ ಹೂವು ಬಂದರೆ ಬೇಡ ಎನ್ನುವುದು ಅಥವಾ ಅದರ ಬದಲು ನಾಳೆ ಕೊಳ್ಳುವೆ ಎಂದು ಹೇಳದೇ ಇರುವುದು.